ಮೇ 21, 1991 ಸಂಜೆ 6 ಗಂಟೆ ಆಗಿರುತ್ತೆ. ಪೂರ್ವ ಪ್ರಧಾನಿ ರಾಜೀವ್ ಗಾಂಧಿ ವಿಶಾಖಪಟ್ಟಣಂ ಅಲ್ಲಿ ಅವ್ರ ಎಲೆಕ್ಷನ್ ರ್ಯಾಲೀಸ್ ಮುಗಿಸಿ ಮೆಡ್ರಾಸ್ ಹೋಗ್ಬೇಕು ಅಂತ ಇರ್ತಾರೆ. ಆ ಟೈಮ್ ಅಲ್ಲಿ ಚೆನ್ನೈನ ಮೆಡ್ರಾಸ್ ಅಂತ ಕರೀತಾ ಇದ್ರು. ಆಗ ಅವ್ರ ಹೆಲಿಕಾಪ್ಟರ್ ಬಂದು ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗ್ತಾ ಇತ್ತು. ಆ ಹೆಲಿಕಾಪ್ಟರ್ ಇಂದ ಪೈಲಟ್ ಬಂದು ಹೇಳ್ತಾನೆ, ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ ನಾವು ಮದ್ರಾಸ್ ಹೋಗೋದಿಕ್ ಆಗಲ್ಲ ಅಂತ. ರಾಜೀವ್ ಗಾಂಧಿ ಬೇಜಾರ್ ಮಾಡ್ಕೊಂಡು ವಾಪಸ್ ಕಾರಲ್ಲಿ ಗೆಸ್ಟ್ ಹೌಸ್ ಹೋಗ್ತಾ ಇರ್ತಾರೆ. ಆಗ ಅವ್ರ ಪೊಲೀಸ್ ಟೀಮ್ ಬಂದು ಒಂದು ವೈರ್ಲೆಸ್ ಮೆಸೇಜ್ ರಿಸೀವ್ ಮಾಡ್ಕೊಳ್ತಾರೆ, ಟೆಕ್ನಿಕಲ್ ಡಿಫಿಕಲ್ಟೀಸ್ ಸರಿಯಾಗಿದೆ, ಈಗ ನಾವು ಮೆಡ್ರಾಸ್ ಹೋಗ್ಬೋದು ಅಂತ. ರಾಜೀವ್ ಗಾಂಧಿ ಜೊತೆಲಿ ಅವ್ರ ಪರ್ಸನಲ್ ಸೆಕ್ಯೂರಿಟಿ ಬಂದು ಯಾವಾಗೂ ಜೊತೆಲಿ ಇರ್ತಾ ಇದ್ರು. ರಾಜೀವ್ ಗಾಂಧಿಗೆ ಒಂದು ಪರ್ಸನಲ್ ಸೆಕ್ಯೂರಿಟಿ ಟೀಮ್ ಇತ್ತು. ಯಾವಾಗೂ ಆ ಪರ್ಸನಲ್ ಸೆಕ್ಯೂರಿಟಿ ಟೀಮ್ ಬಂದು ಅವ್ರ ಜೊತೆಲಿ ಇರ್ತಾ ಇದ್ರು. ಅವ್ರ ಪರ್ಸನಲ್ ಸೆಕ್ಯೂರಿಟಿ ಟೀಮ್ ಚೀಫ್ ಏನಿದ್ರು OP ಸಾಗರ್, ಅವತ್ತು ಅವ್ರ ಜೊತೆಲಿ ಇದ್ದಿಲ್ಲ. ಅವರು ಬೇರೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಯಾವಾಗ ಅವ್ರಿಗೆ ಈ ಮೆಸೇಜ್ ಸಿಗುತ್ತಲ್ಲ, ಅವರು ಅವ್ರ ಪರ್ಸನಲ್ ಸೆಕ್ಯೂರಿಟಿಗೆ ಇನ್ಫಾರ್ಮ್ ಮಾಡ್ದಲೇನೆ ಮೆಡ್ರಾಸ್ ಹೋಗ್ಬಿಡ್ತಾರೆ. ರಾತ್ರಿ ಸುಮಾರು 8 ಆಗಿರುತ್ತೆ. ಏರ್ಪೋರ್ಟ್ ಅಲ್ಲಿ ರಾಜೀವ್ ಗಾಂಧಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಾಂಗ್ರೆಸ್ ಲೀಡರ್ಸ್ ಬಂದು ಕಾಯ್ತಾ ಇದ್ರು. ಆ ರಾತ್ರಿ ರಾಜೀವ್ ಗಾಂಧಿ ಒಂದು ಶ್ರೀ ಪೆರುಂಬಿದೂರ್ ಅಲ್ಲಿ ಒಂದು ಎಲೆಕ್ಷನ್ ರ್ಯಾಲಿನ ಅಡ್ರೆಸ್ ಮಾಡ್ಬೇಕಾಗಿತ್ತು. ಮೊದಲೇನೆ ಆ ಎಲೆಕ್ಷನ್ ರ್ಯಾಲಿಗೆ ಇವರು ಲೇಟ್ ಆಗಿರ್ತಾರೆ. ರಾತ್ರಿ 10 ಆಗಿರುತ್ತೆ. ರಾಜೀವ್ ಗಾಂಧಿ ಶ್ರೀ ಪೆರುಂಬಿದೂರ್ಗೆ ರೀಚ್ ಆಗ್ತಾರೆ. ಅಲ್ಲಿ ರಾಜೀವ್ ಗಾಂಧಿ ನೋಡಕ್ಕೆ ಸಾಕಷ್ಟು ಜನ ಸೇರಿದ್ರು. ಆಲ್ಮೋಸ್ಟ್ ರಾತ್ರಿ 10-19 ಆಗಿರುತ್ತೆ. ರಾಜೀವ್ ಗಾಂಧಿ ಸ್ಟೇಜ್ ಹತ್ರ ಹೋಗ್ತಾ ಇರ್ತಾರೆ. ವಿತಿನ್ ಸೆಕೆಂಡ್ಸ್ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಆ ಜಾಗ ಫುಲ್ ಸ್ಮೋಕ್ ಅಲ್ಲಿ ಕವರ್ ಆಗ್ಬಿಟ್ಟಿತ್ತು. ಸಾಕಷ್ಟು ಜನ ಕಿರ್ಚಾಡ್ತಾ ಇದ್ರು. ಆಮೇಲೆ ಗೊತ್ತಾಗುತ್ತೆ ಆ ಬ್ಲಾಸ್ಟ್ ಅಲ್ಲಿ ಆಲ್ಮೋಸ್ಟ್ 18 ಜನ ಸತ್ತೋಗಿದ್ರು. ಅದರಲ್ಲಿ ರಾಜೀವ್ ಗಾಂಧಿ ಕೂಡ ಒಬ್ಬರಾಗಿದ್ರು. ಮೇ 22 ಎಲ್ಲಾ ನ್ಯೂಸ್ ಚಾನೆಲ್ಸ್ ಬಂದು ಈ ನ್ಯೂಸ್ ನ ಕವರ್ ಮಾಡ್ತಾ ಇದ್ರು. ಈ ನ್ಯೂಸ್ ಕೇಳಿ ಇಡೀ ಜಗತ್ತೇ ಶಾಕ್ ಆಗ್ಬಿಟ್ಟಿತ್ತು. PM ಚಂದ್ರಶೇಖರ್ ಬಂದು ಭುವನೇಶ್ವರಲ್ಲಿ ಒಂದು ಎಲೆಕ್ಷನ್ ರ್ಯಾಲಿನ ಅಟೆಂಡ್ ಮಾಡಕ್ ಹೋಗಿರ್ತಾರೆ. ಆ ಎಲೆಕ್ಷನ್ ರ್ಯಾಲಿನ ಅಲ್ಲೇ ಬಿಟ್ಟು ವಾಪಸ್ ದಿಲ್ಲಿಗೆ ಬರ್ತಾರೆ. ದಿಲ್ಲಿಗೆ ಬಂದು ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ನ ಅರೇಂಜ್ ಮಾಡ್ತಾರೆ. ಎಲ್ಲ ಚೀಫ್ ಇಂಟೆಲಿಜೆನ್ಸ್ ಏಜೆನ್ಸೀಸ್, ರಾ, ಇಂಟೆಲಿಜೆನ್ಸ್ ಬ್ಯೂರೋ ಮತ್ತೆ ಮಿಲಿಟರಿ ಇಂಟೆಲಿಜೆನ್ಸ್ ಎಲ್ಲಾರನ್ನು ಕರೀತಾರೆ. ಆದ್ರೆ ಯಾರ ಹತ್ರನು ಈ ಅಸೆಸಿನ್ ಬಗ್ಗೆ ಏನು ಆನ್ಸರ್ಸ್ ಇದ್ದಿಲ್ಲ. ಈ ಮೂವ್ಮೆಂಟ್ ಬಂದು ನಮ್ ಇಂಡಿಯಾಗೆ ಒಂದು ನ್ಯಾಷನಲ್ ಎಂಬಾರೇಸ್ಮೆಂಟ್ ಆಗಿತ್ತು. ಯಾರಿಗೂ ಗೊತ್ತಿದ್ದಿಲ್ಲ ಈ ಅಟ್ಯಾಕ್ ಹೇಗಾಯ್ತು ಅಂತ. ಈ ಅಸೆಸಿನ್ ಬಂದು ಭಾರತದ ಇತಿಹಾಸದಲ್ಲೇ ಕಾಂಪ್ಲೆಕ್ಸ್ ಮತ್ತೆ ಮಿಸ್ಟೀರಿಯಸ್ ಅಸೆಸಿನ್ ಆಗಿತ್ತು. ಯಾಕಂದ್ರೆ ಇದಕ್ಕೂ ಮುಂಚೆ ನಮ್ ಇಂಡಿಯಾದಲ್ಲಿ 2 ಅಸೆಸಿನ್ಸ್ ಆಗಿತ್ತು. ಒಂದು ಮಹಾತ್ಮ ಗಾಂಧೀಜಿ ಮತ್ತೆ ಇನ್ನೂ ಒಂದು ಇಂದಿರಾ ಗಾಂಧಿ. ಇವ್ರನ್ನ ಸಾಯಿಸಿದವರು ಆನ್ ದ ಸ್ಪಾಟ್ ಸಿಕ್ಬಿಟ್ಟಿದ್ರು. ಆದ್ರೆ ಈ ಸತಿ ಯಾರಿಗೂ ಕೂಡ ಕಿಲ್ಲರ್ ಯಾರು ಅಂತ ಗೊತ್ತಿದ್ದಿಲ್ಲ. ಅಂಡ್ ಯಾವುದೇ ತರ ಡೈರೆಕ್ಟ್ ಎವಿಡೆನ್ಸ್ ಇದ್ದಿಲ್ಲ. ಎವಿಡೆನ್ಸ್ ಬಂದು ಬ್ಲಾಸ್ಟ್ ಅಲ್ಲಿ ಡೆಸ್ಟ್ರಾಯ್ ಆಗ್ಬಿಟ್ಟಿತ್ತು. ಅಟ್ಯಾಕರ್ದು ಐಡೆಂಟಿಟಿ ಬಂದು ಬ್ಲಾಸ್ಟ್ ಅಲ್ಲಿ ಅನ್ಕ್ಲಿಯರ್ ಆಗಿತ್ತು. ಪೊಲೀಸ್ ಹತ್ರ ಯಾವುದೇ ತರ ಲೀಡ್ಸ್ ಇದ್ದಿಲ್ಲ. ಈ ಕೇಸ್ ಬಂದು ಒಂದು ಬ್ಲೈಂಡ್ ಕೇಸ್ ಆಗ್ಬಿಟ್ಟಿತ್ತು. ಈ ತರ ಬ್ಲೈಂಡ್ ಕೇಸಸ್ ಬಂದು ಕಾನ್ಸ್ಪಿರಸಿ ಥಿಯರೀಸ್ ಗೆ ತುತ್ತಾಗ್ಬಿಡುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ಕೇಸ್ ನ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಈ ಕೇಸ್ ಮೇಲೆ ಸಾಕಷ್ಟು ಕಾನ್ಸ್ಪಿರಸಿ ಥಿಯರೀಸ್ ಉಟ್ಕೊಂತ ಇತ್ತು. ಅಂಡ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ರೂಮರ್ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಅನ್ಪ್ರೆಸಿಡೆಂಟೆಡ್ ಕ್ರೈಸಿಸ್ ಅಲ್ಲಿ ಡೀಲ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಸೆಟ್ ಅಪ್ ಮಾಡ್ತಾರೆ, SIT. ಈ SIT ನ CBI ಡೈರೆಕ್ಟರ್, IPS ಆಫೀಸರ್ ಡಾಕ್ಟರ್ ಕಾರ್ತಿಕೇಯನ್ ಇವರು ಲೀಡ್ ಮಾಡ್ತಾ ಇದ್ದಿದ್ದು. ಅವ್ರ ಜೊತೆಲಿ ಸಾಕಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಬಂದು ಈ ಮಿಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. NSC ಅಂಡ್ ಮಿಲಿಟರಿ ಎಕ್ಸ್ಪೀರಿಯನ್ಸ್ IPS ಆಫೀಸರ್ಸ್ ಕೂಡ ಈ ಮಿಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಈ ಟೀಮ್ ಬಂದು ಒಂದು ಹೈಲಿ ಕ್ವಾಲಿಫೈಡ್ ಟೀಮ್ ಆಗಿತ್ತು. ಅವ್ರಿಗೆ ಒಂದೇ ಟಾರ್ಗೆಟ್ ಇದ್ದಿದ್ದು ಏನಂದ್ರೆ ಈ ಅಸಾಸಿನ್ ನ ಯಾರು ಮಾಡಿದ್ರು ಅವ್ರನ್ನ ಹಿಡಿಯೋದು. ಅವ್ರಿಗೆ ಇನ್ವೆಸ್ಟಿಗೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಯಾಕಂದ್ರೆ ಬ್ಲಾಸ್ಟ್ ಅಲ್ಲಿ ಎವಿಡೆನ್ಸ್ ಎಲ್ಲಾನು ಡೆಸ್ಟ್ರಾಯ್ ಆಗ್ಬಿಟ್ಟಿತ್ತು. ಮತ್ತೆ ಸಿಕ್ಕಿದ ಎವಿಡೆನ್ಸ್ ಬಂದು ಅಷ್ಟು ಕ್ಲಿಯರ್ ಆಗಿದ್ದಿಲ್ಲ. ಅದನ್ನ ಐಡೆಂಟಿಫೈ ಮಾಡಕ್ ಆಗಿಲ್ಲ. ಅಂಡ್ ಇದೇ ಟೈಮ್ ಅಲ್ಲಿ ಮೀಡಿಯಾ ಅಲ್ಲಿ ಒಂದು ರೂಮರ್ ಸ್ಟಾರ್ಟ್ ಆಗುತ್ತೆ. ಈ ಅಸಾಸಿನ್ ಬಂದು LTTE ಒಂದು ತಮಿಳ್ ಮಿಲಿಟೆಂಟ್ ಆರ್ಗನೈಸೇಷನ್ ಬಂದು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ. ಸೊ PM ಚಂದ್ರಶೇಖರ್ ಬಂದು ರಾ ಚೀಫ್ GS ವಾಜಪೇಯಿ ನ ಕೇಳ್ತಾರೆ, ಈ ಸ್ಪೆಕ್ಯುಲೇಷನ್ ಸರಿನಾ? ಈ ಅಸೆಸಿನ್ ಗೆ LTTE ಇವರು ರೆಸ್ಪಾನ್ಸಿಬಲ್ ಅಂತ. ಆಗ ವಾಜಪೇಯಿ ಹೇಳ್ತಾರೆ, ಇಂಟರ್ನ್ಯಾಷನಲ್ ಸೆಕ್ರೆಟರಿಯಲ್ ಚೀಫ್ ಸದಾಶಿವಂ ಕೃಷ್ಣನ್ ಕುಮಾರನ್ ಅಲಿಯಾಸ್ ಕಿಟ್ಟು ಇವ್ರಿಗೂ ಈ ಅಸೆಸಿನ್ ಗು ಯಾವ್ದೇ ತರ ಲಿಂಕ್ ಇಲ್ಲ ಅಂತ. ಅಂಡ್ ಹಿ ಆಲ್ಸೋ ಸೇಸ್ ದಟ್ ಕಿಟ್ಟು ಬಂದು ರಾಗೆ ಒಬ್ಬ ಏಜೆಂಟ್ ಆಗಿದ್ರು. 22 ಮೇ 1991 ತಮಿಳುನಾಡು ಫಾರೆನ್ಸಿಕ್ ಡೈರೆಕ್ಟರ್ ಡಾಕ್ಟರ್ ಚಂದ್ರಶೇಖರ್ ಬಂದು ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಸ್ಟ್ರೇಂಜ್ ಥಿಂಗ್ ನ ನೋಟಿಸ್ ಮಾಡ್ತಾರೆ. ಅದರಿಂದ ಈ ಕೇಸ್ ಬಂದು ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ಆ ನ್ಯೂಸ್ ಪೇಪರ್ ಅಲ್ಲಿ ಕ್ರೈಮ್ಸ್ ಇಂದು ಫೋಟೋಸ್ ಹಾಕಿರ್ತಾರೆ. ಅದನ್ನ ಅವರು ತುಂಬಾ ಕ್ಲೋಸ್ ಆಗಿ ನೋಡ್ತಾರೆ. ಅಲ್ಲಿ ಅವರಿಗೆ ಒಂದು ದೊಡ್ಡ ಲೀಡ್ ಸಿಗುತ್ತೆ. ಆ ಫೋಟೋಸ್ ಅಲ್ಲಿ ಒಂದು ಕ್ಯಾಮ್ರಾ ಇತ್ತು. ಆಗ ಚಂದ್ರಶೇಖರ್ ಬಂದು ಅವ್ರ ಟೀಮ್ ಗೆ ಹೇಳ್ತಾರೆ,
ಈ ಕ್ಯಾಮ್ರಾನ ರಿಕವರ್ ಮಾಡಿ ನನ್ಗೆ ತಗೊಬಂದ್ ಕೊಡ್ಬೇಕು ಅಂತ. ಯಾವಾಗ ಅವ್ರ ಟೀಮ್ ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಹೋಗ್ತಾರಲ್ಲ, ಆಗ ಗೊತ್ತಾಗುತ್ತೆ ಈ ಕ್ಯಾಮ್ರಾ ಬಂದು ಒಬ್ಬ ಫೋಟೋಗ್ರಾಫರ್ ಹರಿಬಾಬುದು ಅಂತ. ಅವನು ಕೂಡ ಈ ಬ್ಲಾಸ್ಟ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಬ್ಲಾಸ್ಟ್ ಆದ್ಮೇಲೆ ಈ ಕ್ಯಾಮ್ರಾ ಬಂದು ರಿಕವರ್ ಆಗಿತ್ತು. ಒಬ್ಬ CID ಆಫೀಸರ್ ಬಂದು ಡಾಕ್ಟರ್ ಚಂದ್ರಶೇಖರ್ ನ ಮೀಟ್ ಮಾಡಿ 10 ಫೋಟೋಗ್ರಾಫ್ ನ ಕೊಡ್ತಾನೆ. ಆ ಫೋಟೋಸ್ ಅಲ್ಲಿ ಒಂದು ಫೋಟೋ ಬಂದು ತುಂಬಾ ಸ್ಪೆಷಲ್ ಆಗಿತ್ತು. ಇದೇ ಆ ಫೋಟೋ. ಈ ಫೋಟೋ ಅಲ್ಲಿ ಒಬ್ಳು ಲೇಡಿ ಬಂದು ಗ್ಲಾಸಸ್ ಹಾಕೊಂಡು ಆರೆಂಜ್ ಮತ್ತೆ ಗ್ರೀನ್ ಔಟ್ಫಿಟ್ ಅಲ್ಲಿ ಒಂದು ಸ್ಯಾಂಡಲ್ವುಡ್ ಮಾಲೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಅಂಡ್ ಪಕ್ಕದಲ್ಲಿ ಒಬ್ಬ ವೈಟ್ ಕಲರ್ ಜುಬ್ಬ ಹಾಕೊಂಡು ಒಂದು ನೋಟ್ಬುಕ್ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ ಆಸ್ ಅ ಜರ್ನಲಿಸ್ಟ್. ಈ ಎಲ್ಲಾ ಎವಿಡೆನ್ಸ್ ನೋಡ್ತಾ ಇದ್ರೆ ಈ ಅಟ್ಯಾಕ್ ಬಂದು ಒಬ್ಬ ಸೂಸೈಡ್ ಬಾಂಬರ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಈ ಬಾಂಬ್ ಬಂದು ಯಾವ್ದೇ ತರ ಕಾರಲ್ಲಿ ಇದ್ದಿಲ್ಲ ಅಂಡ್ ಸ್ಟೇಜ್ ಕೆಳಗೆ ಇದ್ದಿಲ್ಲ. ರಾದರ್ ದನ್ ದಟ್ ಒಬ್ಬ ಮನುಷ್ಯನಲ್ಲಿತ್ತು. ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಗೊತ್ತಾಗುತ್ತೆ ಸಾಕಷ್ಟು ವೈರ್ಸ್ ಬಂದು ಗ್ರೀನ್ ಮತ್ತೆ ಆರೆಂಜ್ ಥ್ರೆಡ್ಸ್ ಜೊತೆಲಿ ಮಿಕ್ಸ್ ಆಗ್ಬಿಟ್ಟಿತ್ತು ಆ ಕ್ರೈಮ್ ಸೀನ್ ಅಲ್ಲಿ. ಇದು ಪ್ರೂವ್ ಮಾಡುತ್ತೆ ದಟ್ ಇದೇ ಲೇಡಿ ಒಂದು ಸೂಸೈಡ್ ಬಾಂಬರ್ ಆಗಿದ್ದು ಅಂತ. ಈ ಫೋಟೋ ಅಲ್ಲಿ ತಮಿಳುನಾಡು ಸಬ್ ಇನ್ಸ್ಪೆಕ್ಟರ್ ಅನುಸೂಯ ಬಂದು ರಾಜೀವ್ ಗಾಂಧಿ ಹತ್ರ ಕಾಣಿಸ್ಕೊಂಡಿದ್ರು. ಆ ಬ್ಲಾಸ್ಟ್ ಇಂದ ಅವರು ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ರು ಹಾಸ್ಪಿಟಲ್ ಅಲ್ಲಿ. ಫಾರ್ಚುನೇಟ್ಲಿ ಅವರು ಈ ಬ್ಲಾಸ್ಟ್ ನ ಸರ್ವೈವ್ ಮಾಡ್ತಾರೆ. ಲೇಟರ್ ಅನುಸೂಯ ಬಂದು ರಿಪೋರ್ಟ್ ಮಾಡ್ತಾರೆ. ಯಾವಾಗ ಈ ಸೂಸೈಡ್ ಬಾಂಬರ್ ಬಂದು ರಾಜೀವ್ ಗಾಂಧಿ ಹತ್ರ ಬರ್ತಾರಲ್ಲ, ಅಷ್ಟೊತ್ತಿಗೆ ಅನುಸೂಯ ಬಂದು ಅವ್ರನ್ನ ಸ್ಟಾಪ್ ಮಾಡ್ತಾರಂತೆ. ಆದ್ರೆ ರಾಜೀವ್ ಗಾಂಧಿ ಬಂದು ಅವ್ರನ್ನ ಹತ್ರ ಕರೀತಾರೆ. ಈ ಸೇಸ್ ದಟ್ ಡೋಂಟ್ ವರಿ, ರಿಲ್ಯಾಕ್ಸ್. ಆಗ ಆ ಲೇಡಿ ಒಂದು ಹಾರ ಹಾಕ್ತಾಳೆ. ಹಾರ ಹಾಕಿದಾದ್ಮೇಲೆ ಅವಳು ರಾಜೀವ್ ಗಾಂಧಿ ಪಾದಗಳನ್ನ ಮುಟ್ತಾಳೆ. ಅವಳನ್ನ ಮೇಲೆ ಎಬ್ಬರಿಸುವಷ್ಟೊತ್ತಿಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂಡ್ ಶಿ ಆಲ್ಸೋ ರಿಪೋರ್ಟ್ಸ್ ದಟ್ ಫೋಟೋಗ್ರಾಫರ್ ಹರಿಬಾಬು ಏನಿದ್ದ ಅವನೇನೆ VIP ಏರಿಯಾ ಅಲ್ಲಿ ಅವಳಿಗೆ ಎಂಟ್ರಿ ಕೊಡ್ಸಿದ್ದು. ಅಟ್ ದಿಸ್ ಪಾಯಿಂಟ್ SIT ಬಂದು ಅಷ್ಟು ಶ್ಯೂರ್ ಆಗಿದ್ದಿಲ್ಲ. ಆ ಫೋಟೋ ಅಲ್ಲಿ ಒಬ್ಬ ವೈಟ್ ಜುಬ್ಬ ಹಾಕೊಂಡಿದ್ದಲ್ಲ ಅವನೇನೆ ಹರಿಬಾಬು ಅಂತ. ಅಂಡ್ SIT ಗೆ ಇದು ಶ್ಯೂರ್ ಆಗಿದ್ದಿಲ್ಲ ಅವನು ಈ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ನ ಇಲ್ವಾ ಅಂತ. ಸ್ವಲ್ಪ ದಿನ ಆದ್ಮೇಲೆ SIT ಬಂದು ಹರಿಬಾಬು ಮನೆನ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಅವ್ರಿಗೆ ಸಿಗುತ್ತೆ ಆ ಫೋಟೋಗ್ರಾಫ್ ಅಲ್ಲಿ ಆ ಲೇಡಿ ಬಂದು ರಾಜೀವ್ ಗಾಂಧಿಗೆ ಮಾಲೆ ಆಗ್ತಾ ಇದ್ಲಲ್ಲ, ಆ ಮಾಲೆದು ಬಿಲ್ ಬಂದು ಇವನ್ ಮನೇಲಿರುತ್ತೆ. ಇದ್ರ ಜೊತೆಯಲ್ಲಿ ಒಂದು ಬಾಕ್ಸ್ ಕೂಡ ಸಿಗುತ್ತೆ. ಆ ಬಾಕ್ಸ್ ಅಲ್ಲಿ ಸಾಕಷ್ಟು ಫೋಟೋಗ್ರಾಫ್ಸ್ ಇರುತ್ತೆ. ಆ ಫೋಟೋಗ್ರಾಫ್ ಅಲ್ಲಿ ಒಂದು LTTE ಚೀಫ್ ಪ್ರಭಾಕರನ್ ಅವ್ರದ್ದು ಕೂಡ ಇರುತ್ತೆ. ಅದ್ರ ಜೊತೆಯಲ್ಲಿ ಹರಿಬಾಬು ಅವನ್ ಗರ್ಲ್ ಫ್ರೆಂಡ್ ಸುಂದರಿಗೆ ಒಂದು ಲೆಟರ್ ಬರ್ದಿದ್ದ. ಆ ಲೆಟರ್ ಅಲ್ಲಿ ಅವನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ, ನಾನು ಒಂದು ಡೇಂಜರಸ್ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಎವಿಡೆನ್ಸ್ ಬಂದು SIT ಅವರಿಗೆ ಸಾಕಾಗಿತ್ತು. ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ LTTE ಬಂದು ಡೈರೆಕ್ಟ್ಲಿ ಈ ಮಿಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಅಂಡ್ ಈ ಕೇಸ್ ಅಲ್ಲಿ ಪೊಲೀಸ್ಗೆ ಒಂದು ದೊಡ್ಡ ಬ್ರೇಕ್ ಥ್ರೂ ಸಿಗುತ್ತೆ ಸಿಟಿ ವೇದರಾಯಮಲ್ಲಿ. ಅಲ್ಲಿ ಪೊಲೀಸ್ ಬಂದು ಅವ್ರ ರೂಟೀನ್ ಚೆಕ್ ಮಾಡ್ತಾ ಇರ್ತಾರೆ. ಆಗ ಒಬ್ನು ಓವರ್ ಸ್ಪೀಡಿಂಗ್ ಮಾಡ್ತಾ ಇರ್ತಾನೆ. ಅವನ್ನ ನಿಲ್ಲಿಸ್ತಾರೆ. ಅವನ ಜೊತೆಲಿ ಮಾತಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ, ಅವನ ಆಕ್ಸಿಡೆಂಟ್ ಇಂದ ಅವ್ರಿಗೆ ಗೊತ್ತಾಗುತ್ತೆ ಇವನು ಒಬ್ಬ ಶ್ರೀಲಂಕನ್ ತಮಿಳಿಯನ್ ಅಂತ. ಅವನ್ನ ಕಸ್ಟಡಿ ತಗೊಂತಾರೆ. ಕಸ್ಟಡಿ ತಗೊಂಡು ಇಂಟ್ರೋಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹೆಸರು ಬಂದು ಶಂಕರ್ ಕೊನೇಶ್ವರನ್ ಅಂತ. ಹರಿಬಾಬು ಹಿಡಿದ ಫೋಟೋಸ್ ನ ಅವನ ಮುಂದೆ ಇಡ್ತಾರೆ. ಅಲ್ಲಿ ಅವನು ವೈಟ್ ಜುಬ್ಬ ಹಾಕಿರೋನ್ನ ಐಡೆಂಟಿಫೈ ಮಾಡ್ತಾನೆ ಆಸ್ ಶಿವರಸನ್. இந்த முழு திட்டத்துக்கும் மூளையாக இந்த செயல்பட்டவர். इसको पूछो शिवरासन कहाँ है? ಅಂಡ್ ಶಂಕರ್ ಹೇಳ್ತಾನೆ ಶಿವರಸನ್ ಒಂದು LTTE ಚೀಫ್ ಪ್ರಭಾಕರನ್ಗೆ ಶಿವರಸನ್ ಬಂದು ಒಬ್ಬ ಟ್ರಸ್ಟೆಡ್ ಸೋಲ್ಜರ್ ಆಗಿದ್ದ ಅಂತ. ಅಂಡ್ ಶಿವರಸನ್ ಲೀಡರ್ಶಿಪ್ ಅಲ್ಲಿ 9 ಜನ ಹಿಟ್ ಸ್ಕ್ವಾಡ್ ಇಂಡಿಯಾಗೆ ಬಂದಿದ್ರು. ಅದ್ರಲ್ಲಿ ಶಂಕರ್ ಕೂಡ ಒಬ್ನಾಗಿದ್ದ. ಅವನ ಹತ್ರ ಒಂದು ಡೈರಿ ಇರುತ್ತೆ. ಆ ಡೈರಿನ ಪೊಲೀಸರು ತಗೊಳ್ತಾರೆ. ಆ ಡೈರಿಯಲ್ಲಿ ಒಂದು ಲೇಡಿದು ನಂಬರ್ ಇರುತ್ತೆ. ಆ ಲೇಡಿ ಹೆಸರು ಬಂದು ನಾಲಿನಿ. ಅಂಡ್ ಅದ್ರ ಜೊತೆಯಲ್ಲಿ ಇನ್ನೊಂದು ನಂಬರ್ ಕೂಡ ಇರುತ್ತೆ. ಆ ನಂಬರ್ ಮೇಲೆ ದಾಸ್ ಅಂತ ಬರ್ದಿರುತ್ತೆ. ಅಂಡ್ ಪೊಲೀಸ್ ಬಂದು ನಾಲಿನಿನ ಇಂಟರೋಗೇಟ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅವಳ ವಿರುದ್ಧ ಏನು ಸಿಗೋದಿಲ್ಲ. ಮೇ 30, 1991 SIT ಒಂದು ನ್ಯೂಸ್ ಪೇಪರ್ ಅಲ್ಲಿ ಸೂಸೈಡ್ ಬಾಂಬರ್ದು ಮತ್ತೆ ಶಿವರಸನ್ದು ಫೋಟೋಸ್ ನ ಪಬ್ಲಿಷ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಪೊಲೀಸ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಮಾಡಿರೋನು ಪೊಲೀಸ್ಗೆ ಹೇಳ್ತಾರೆ, ಮೇ 21 ನನ್ನ ವೈಫ್ ಬಂದು ನಾಲಿನಿನ ನೀವು ನ್ಯೂಸ್ ಪೇಪರ್ ಅಲ್ಲಿ ಏನ್ ಪಬ್ಲಿಷ್ ಮಾಡಿದ್ರೆ ಅವ್ರ ಜೊತೆಲಿ ನೋಡಿದಾಳೆ ಅಂತ. ಇದು ಸೆಕೆಂಡ್ ಟೈಮ್ ಆಗಿರುತ್ತೆ ನಾಲಿನಿದು ಹೆಸರು ಮುಂದೆ ಬರೋದು. 11th ಜೂನ್ SIT ಬಂದು ಒಂದು ರ್ಯಾಂಡಮ್ ರೈಡ್ ಮಾಡ್ತಾರೆ. LTTE ಇದು ಒಂದು ಪ್ರೊಪಗಂಡಾ ಬುಕ್ ಇರುತ್ತೆ, ದ ಸೈಟಾನಿಕ್ ಫೋರ್ಸ್ ಅಂತ. ಆ ಬುಕ್ 3000 ಕಾಪಿ ಸಿಗುತ್ತೆ. ಅಲ್ಲಿ ಒಬ್ಬ ಭಾಗ್ಯನಾಥನ್ ಅಂತ ಇರ್ತಾನೆ. ಅವನ್ನ ಕಸ್ಟಡಿಗೆ ತಗೊಂತಾರೆ. ಅವನು ಒಂದು ಪ್ರಿಂಟಿಂಗ್ ಪ್ರೆಸ್ ನ ರನ್ ಮಾಡ್ತಾ ಇದ್ದ. ಇವನ್ನ ಅರೆಸ್ಟ್ ಮಾಡಿದ್ದಾದ್ಮೇಲೆ SIT ಗೆ ಒಂದು ಮ್ಯಾಸಿವ್ ಸಕ್ಸಸ್ ಸಿಗುತ್ತೆ. ಅವರ್ ಗಟ್ಲೆ ಇಂಟ್ರೋಗೇಷನ್ ಮಾಡ್ತಾರೆ. ಫೈನಲಿ ಭಾಗ್ಯನಾಥನ್ ಹೇಳ್ತಾನೆ ನಾಲಿನಿ ಬಂದು ನನ್ ತಂಗಿ ಅನ್ಬಿಟ್ಟು. ಅಂಡ್ ಆ ಫೋಟೋ ಅಲ್ಲಿ ವೈಟ್ ಜುಬ್ಬ ಹಾಕೊಂಡಿದ್ನಲ್ಲ ಅವನು ಶಿವರಸನ್ ಅಂತ. ಅಂಡ್ ಶಿವರಸನ್ಗೆ ಬರೀ ಒಂದೇ ಕಣ್ಣಿದ್ದು.
ಮತ್ತೆ ಆ ಸೂಸೈಡ್ ಬಾಂಬರ್ ಏನಿದ್ಲು ಅವಳ ಹೆಸರು ಬಂದು ದಾನು ಅಂತ. ಈ ಭಾಗ್ಯನಾಥನ್ ಬಂದು ಪೊಲೀಸ್ ಹತ್ರ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾನೆ. ಅವನ್ ತಂಗಿ ನಾಲಿನಿ ಮತ್ತೆ ಮುರುಗನ್ ಅಲಿಯಾಸ್ ದಾಸ್ ಇವರಿಬ್ರು ಕೂಡ ಈ ಮಿಷನ್ ಗೆ ಮೈನ್ ಪಾರ್ಟ್ ಆಗಿದ್ರು ಅಂತ. ಸ್ಲೋಲಿ ಒನ್ ಬೈ ಒನ್ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ರಲ್ಲ ಅವ್ರ ಹೆಸರುಗಳೆಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ಬಂದು ಶಿವರಸನ್, ನಾಲಿನಿ, ಶುಭ ಇವ್ರ 3 ಜನ ಮತ್ತೆ ಮುರುಗನ್ದು ಕಂಪ್ಯೂಟರ್ ಜನರೇಟೆಡ್ ಇಮೇಜ್ ಇರುತ್ತೆ. ಇವ್ರದೆಲ್ಲ ಫೋಟೋಸ್ ನ ಪೋಸ್ಟರ್ಸ್ ಮಾಡಿ ಇಡೀ ತಮಿಳ್ನಾಡು ಅಲ್ಲಿ ಹಾಕ್ತಾರೆ. ಇವರೆಲ್ಲರೂ ಕಾಣಿಸಿದ್ರೆ ಆದಷ್ಟು ಬೇಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅಂತ. ಅಂಡ್ SIT ಗೆ ಗೊತ್ತಾಗುತ್ತೆ ಮುರುಗನ್ ಏನಿದ್ದ ಅವನು ನಾಲಿನಿ ಮತ್ತೆ ಅವ್ರ ಅಮ್ಮನ ಕರ್ಕೊಂಡು ತಿರುಪತಿಗೆ ಹೋಗಿರ್ತಾನೆ. ಯಾಕಂದ್ರೆ ಮುರುಗನ್ ಬಂದು ನಾಲಿನಿನ ಮದುವೆ ಆಗ್ಬೇಕಾಗಿತ್ತು. SIT ಇವ್ರನ್ನ ಹಿಡಿಯೋದಿಕ್ಕೆ ಒಂದು ಡ್ರಾಮ್ಯಾಟಿಕ್ ಪ್ಲಾನ್ ಮಾಡ್ತಾರೆ. ಜೂನ್ 13, 1991 ಸೈಲೋಪೇಟ್ ಬಸ್ ಸ್ಟೇಷನ್ ಅಲ್ಲಿ ನಾಲಿನಿ ಮತ್ತೆ ಮುರುಗನ್ ನ ಅರೆಸ್ಟ್ ಮಾಡ್ಕೊಂತಾರೆ. ಮುರುಗನ್ ಬಂದು ಎಕ್ಸ್ಪ್ಲೋಸಿವ್ ಎಕ್ಸ್ಪೋರ್ಟ್ ಆಗಿರ್ತಾನೆ. ಅವನು ಓಡೋಗೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನ ಕೈಯಲ್ಲಿ ಆಗೋದಿಲ್ಲ. ಅದೇ ಸೇಮ್ ಟೈಮ್ ಅಲ್ಲಿ ಅವನು ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ ಸೈನೈಡ್ ತಿಂದು, ಆದ್ರೂ ಕೂಡ ಅವನ ಕೈಯಲ್ಲಿ ಆಗೋದಿಲ್ಲ. LTT ಇದ್ದ ಎಲ್ಲರೂ ಕೂಡ ಅವ್ರ ಕತ್ತಲ್ಲಿ ಸೈನೈಡ್ ಒಂದು ಕ್ಯಾಪ್ಸೂಲ್ ಹಾಕೊಂಡಿರ್ಬೇಕು, ಒಂದು ಲಾಕೆಟ್ ತರ. ಅದು ಕಂಪಲ್ಸರಿ ಅವ್ರಿಗೆ. ಅವ್ರೇನಾದ್ರು ಪೊಲೀಸ್ ಅವ್ರಿಗೆ ಸಿಕ್ಕಾಕೊಂಡ್ರೆ ಅವ್ರ ಹತ್ರ ಇರೋ ಇನ್ಫಾರ್ಮೇಶನ್ ಬಂದು ಪೊಲೀಸ್ಗೆ ಕೊಡಬಾರ್ದು ಅಂತ. ಅದಕ್ಕೋಸ್ಕರ LTT ಅಲ್ಲಿರೋ ಜನಗಳನ್ನ ಹಿಡಿಯೋದು ತುಂಬಾ ಕಷ್ಟ. ಇಲ್ಲಿ ಗಂಟ ವಿಡಿಯೋ ನೋಡಿದೀರಾ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, ಏಕ್ ಹೇರ್ ಆಯಿಲ್ ಪ್ರವೀಣ್, ಸೈನಿಂಗ್ ಆಫ್. ವೆಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.